ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬು. ಮುಂದಿನ 1 ಗಂಟೆ ಇವತ್ತು ನಡೆದಂಥ ಮಹತ್ವದ ಬೆಳವಣಿಗೆ, ಧರ್ಮಸ್ಥಳದ ಸುತ್ತ ನಡೆದಂತಹ ಒಂದಷ್ಟು ಬೆಳವಣಿಗೆ, ಆ ಸುದ್ದಿಯ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಇವತ್ತೊಂದು ಶಕ್ತಿ ಪ್ರದರ್ಶನ ಆಯಿತು. ಆದರೆ ಅದು ಶಕ್ತಿ ಪ್ರದರ್ಶನ ಅಲ್ಲ ಅಂತೇಳಿ ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ರು. ಅಲ್ಲೊಂದು ಪ್ರಸಂಗ ಕೂಡ ನಡೀತು, ಒಂದಷ್ಟು ಕುತೂಹಲಕ್ಕೆ ಕಾರಣವಾಯಿತು. ಸಿದ್ದರಾಮಯ್ಯರು ಯಾಕೆ ಅಲ್ಲಿ ಗರಂ ಆದ್ರು, ಏನ್ ಕಾರಣ? ಡಿ ಕೆ ಶಿವಕುಮಾರ್ ಅವರು ಸಡನ್ ಆಗಿ ಅಲ್ಲಿಂದ ಹೊರಟಿದ್ದು ಯಾಕೆ? ಬೆಂಗಳೂರಿಗೆ ಬಂದು ಡೆಲ್ಲಿಗೆ ಹಾಕೋದ್ರು, ಏನ್ ಕಾರಣ? ಮೈಸೂರಲ್ಲಿ ನಡೆದಂಥ ಸಮಾವೇಶಕ್ಕೂ DCM ಡಿ ಕೆ ಶಿವಕುಮಾರ್ ಅವರು ಕಾರ್ಯಕ್ರಮದಿಂದ ಅರ್ಧಕ್ಕೆ ಬಂದು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದು ಯಾಕೆ? ಈಗ ಇದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು ಆ ಸುದ್ದಿ. ಇದರ ಜೊತೆಗೆ ಇವತ್ತು ಭೈರತಿ ಬಸವರಾಜ್ ಅವರು ಸ್ಟೇಷನ್ಗೆ ಬಂದಿದ್ರು, ವಿಚಾರಣೆಯನ್ನು ಎದುರಿಸಿದ್ರು, ಮತ್ತೆ ಬುಧವಾರ ಬರಕ್ಕೆ ಹೇಳಿದ್ದಾರೆ. ಹಾಗಾದ್ರೆ ಇವತ್ತು ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಮಾಡಿದ್ರು, ಆ ಸುದ್ದಿಯೇ. ಉಳಿದ ಸುದ್ದಿಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಹಳ ಇಂಪಾರ್ಟೆಂಟ್ ಸುದ್ದಿ ಕೂಡ ಇದೆ, ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಧರ್ಮಸ್ಥಳ ನಿಗೂಢ ಶವಗಳ ಸುತ್ತ ಜಟಾಪಟಿ, ಸತ್ಯ ಹೇಳ್ತೀನಿ ಅನ್ನುತ್ತಿದ್ದಾನೆ ನಿಗೂಢ ವ್ಯಕ್ತಿ. ಲಾಯರ್ ಧನಂಜಯ್ಗೆ ಸುರೇಶ್ ಕುಮಾರ್ ಚಾಟಿ. ಕರ್ನಾಟಕದಲ್ಲಿ ವರ್ತಕರಿಗೆ ನೋಟಿಸ್, ಹೆಚ್ಚು ತೆರಿಗೆ ಸಂಗ್ರಹದ ಟಾಸ್ಕ್ ಕೊಟ್ಟ ಸಿದ್ದು, ಅನ್ಯಾಯ ಸಹಿಸಲ್ಲ ಅಂತ ಕೇಸರಿ ಸೇನೆ ಗುದ್ದು. ಸಿದ್ದು ಹುಟ್ಟೂರಲ್ಲಿ ಕಾಂಗ್ರೆಸ್ ಅಬ್ಬರ, ಗ್ಯಾರಂಟಿ ಪ್ರಶ್ನೆ ಮಾಡಿದ ವಿಪಕ್ಷಗಳಿಗೆ ಸಿಎಂ ಪ್ರಹಾರ, ಸ್ಟೇಜ್ ಮೇಲೂ ನಡೀತು ಟಗರು ಬಂಡೆ ಸಮರ. ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಅನುದಾನ, ಬಿಜೆಪಿಯವರಿಗೆ 25 ಕೋಟಿ ಹಣ, ಅನ್ಯಾಯ ಮಾಡಬೇಡಿ ಅಂತ ದಳ ಶಾಸಕರ ಅಸಮಾಧಾನ. ಸತತ 4 ಗಂಟೆ ಭೈರತಿ ಬಸವರಾಜ್ಗೆ ವಿಚಾರಣೆ, ಬುಧವಾರ ಮತ್ತೆ ಬರಲು ಸೂಚನೆ. ಕೈ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕನಿಂದ ಖಂಡನೆ. ಅವತ್ತು ಏನು ಘಟನೆ ಆಗಿತ್ತು, ಆ ತನಿಖಾಧಿಕಾರಿ ಏನು ಮಾಡಿ, ಯಾಕೆ ಇವತ್ತು ಒಂದಷ್ಟು ವಿಚಾರಗಳು ತಳಕು ಹಾಕ್ತಾ ಇದೆ? ಇವತ್ತು ಪತ್ತೆ ಆಗಿರುವಂತಹ, ನಾನು ಪತ್ತೆ ಹಚ್ಚಿ ಕೊಡ್ತೀನಿ ಅಂತ ಹೇಳ್ತಾ ಇರುವಂತಹ ಶವಗಳ ರಹಸ್ಯ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ? ಇಷ್ಟು ದಿನ ಆ ಸಾಕ್ಷಿದಾರ ಎಲ್ಲಿದ್ದ? ಏಕಾಏಕಿ ಪ್ರತ್ಯಕ್ಷಗೊಂಡು 100 ಶವಗಳನ್ನು ಹೂತಾಕಿದ್ದೀನಿ, ನಾನು ಅದನ್ನು ತೆಗೆದು ತೋರಿಸ್ತೀನಿ, ನನಗೆ ಅದನ್ನು ಹೂತಾಕೋದಕ್ಕೆ ಹೇಳಿದವರು ಯಾರು, ಅದನ್ನು ಕೂಡ ಹೇಳ್ತೀನಿ. ಈ ಥರದೆಲ್ಲವೂ ಕೂಡ ವಿಚಾರಗಳು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದೆ. ಆ ವ್ಯಕ್ತಿ ಹೋದ, ಜಡ್ಜ್ ಮುಂದೆ ಸ್ಟೇಟ್ಮೆಂಟನ್ನು ಕೊಟ್ಟ, ಬಂದಾಯಿತು. ಆದರೆ ಒಂದು ಜಾಗವನ್ನು ಪತ್ತೆ ಮಾಡಿ ನಾವಲ್ಲಿ ಹೋಗ್ತೀವಿ ಅಂದಾಗ ಪೊಲೀಸರು ಯಾಕೆ ಹೋಗಲಿಲ್ಲ? ಈ ಚರ್ಚೆಗಳು ಕೂಡ ನಡೀತಾ ಇದೆ. ಈ ಶವ ರಹಸ್ಯ ಹೆಕ್ತಾ ಹೋದಾಗ ಯಾರು ಊಹೆ ಮಾಡದ ಒಂದಷ್ಟು ಸ್ಫೋಟಕ ಸತ್ಯಗಳು ಒಂದೊಂದಾಗಿ ಬಯಲಾಗ್ತಾ ಇದೆ. ಸಮಾಧಿ, ಅದರ ರಹಸ್ಯ ಬಿಚ್ಚಿಡಲೇಬೇಕು ಅಂತ ಇವತ್ತು ರಾಜ್ಯದ ಜನ ಆಗ್ರಹಿಸುತ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಮತ್ತಷ್ಟು ಸ್ಫೋಟಕ ಸತ್ಯಗಳು ಕೂಡ ಬಯಲಾಗ್ತಾ ಇದೆ. ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಕೊಲೆ ಕಹಾನಿ ಬಿಚ್ಚಿಡ್ತಾವ ಹೂತಿಟ್ಟ ಶವಗಳು. ಧರ್ಮಸ್ಥಳದ ಸಮಾಧಿ ರಹಸ್ಯ ಬಯಲು. ಕಾಲನ ಗರ್ಭದಲ್ಲಿ ಮರೆಯಾಗಿದ್ದ ಒಂದು ನಿಗೂಢ ಪ್ರಕರಣ ಇದೀಗ ಬರೋಬ್ಬರಿ 22 ವರ್ಷಗಳ ನಂತರ ಮತ್ತೆ ಜೀವ ಪಡೆದಿದೆ. ಇದು ನಾಪತ್ತೆಯಾದ ಒಬ್ಬ ಯುವತಿಯ ಕಥೆಯಲ್ಲ,
ಬದಲಿಗೆ ಶವ ಹೂತು ಹಾಕಿ ಪಾಪ ಪ್ರಜ್ಞೆಗೆ ಸಿಲುಕಿದ ಒಬ್ಬ ಅಸಹಾಯಕನ ಹೋರಾಟದ ಕತೆ. ಆತನ ಹೆಸರು ಜಗತ್ತಿಗೆ ಹೇಳೋಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಕಾನೂನು ಭೀಮಾ ಅನ್ನೋ ಹೆಸರಿಟ್ಟಿದೆ. ಧರ್ಮಸ್ಥಳ ಗುಡ್ಡದಲ್ಲೇ ರಾಶಿ ಶವಗಳು. ನಾನೇ ಶವ ಹೂತಿದ್ದೇನೆ, ಪೊಲೀಸ್ ರಕ್ಷಣೆ ಕೊಟ್ರೆ ಎಲ್ಲ ಜಾಗ ತೋರಿಸ್ತೀನಿ, ಸತ್ತವರಿಗಾದ್ರೂ ನ್ಯಾಯ ಸಿಗಲಿ ಅಂತ ಭೀಮಾ ಮನವಿ ಮಾಡ್ತಿದ್ದಾನೆ. ಧರ್ಮಸ್ಥಳ ಸಮಾಧಿ ರಹಸ್ಯ. ಭಾರವಾದ ಹೃದಯದಿಂದ ಹಾಗೂ ಪರಿಹಾರ ಆಗದ ಪಾಪ ಪ್ರಜ್ಞೆಯಿಂದ ಹೊರಬರಲು ಈ ದೂರು ನೀಡುತ್ತಿದ್ದೇನೆ. ನಾನು ಕಂಡ ಕೊಲೆಗಳು ಸ್ವೀಕರಿಸಿದ ಶವಗಳನ್ನು ಹೂತು ಹಾಕದಿದ್ದರೆ ಆ ಶವಗಳ ಜೊತೆಯಲ್ಲೇ ಮಣ್ಣು ಪಾಲಾಗಿಸುವ ನಿರಂತರ ಜೀವ ಬೆದರಿಕೆ ಮತ್ತು ತಳಿತಗಳ ನೋವಿನ ನೆನಪಿನ ಹೊರೆಯನ್ನ ಇನ್ನೂ ಹೊರಲು ನನ್ನಿಂದ ಸಾಧ್ಯವಿಲ್ಲ. ಉದ್ಯೋಗ ಮಾಡುವಾಗ ಮೃತದೇಹಗಳು ಕಾಣಿಸಿಕೊಳ್ಳುವುದು ಗಮನಿಸಿದೆ. ಮೊದಲಿಗೆ ಆತ್ಮಹತ್ಯೆ ಅಥವಾ ನದಿಯಲ್ಲಿ ಆಕಸ್ಮಿಕವಾಗಿ ಮುಳುಗಿದ ಮೃತದೇಹಗಳು ಎಂದು ನಾನು ಭಾವಿಸಿದ್ದೆ. ಅದರಲ್ಲಿ ಮಹಿಳೆಯರ ಶವಗಳೇ ಹೆಚ್ಚಾಗಿದ್ದವು. ಅನೇಕ ಮಹಿಳಾ ಶವಗಳು ಬಟ್ಟೆ ಅಥವಾ ಒಳ ಉಡುಪುಗಳಿಲ್ಲದೆ ಕಾಣಿಸುತ್ತಿದ್ದವು. ಲೈಂಗಿಕ ದೌರ್ಜನ್ಯ ಎಸಗಿದ್ದು ಕಣ್ಣಿಗೆ ರಾಚುತ್ತಿತ್ತು. 2010ರಲ್ಲಿ ಕಲ್ಲೇರಿಯ ಪೆಟ್ರೋಲ್ ಬಂಕ್ನಿಂದ 500 ಮೀಟರ್ ದೂರದಲ್ಲಿರುವ ಸ್ಥಳಕ್ಕೆ ನನ್ನನ್ನು ಮೇಲ್ವಿಚಾರಕರು ಕಳುಹಿಸಿದರು. ಅಲ್ಲಿ ಹದಿಹರೆಯದ ಹುಡುಗಿಯ ದೇಹ ಕಂಡೆ. ವಯಸ್ಸು 12ರಿಂದ 15 ವರ್ಷಗಳ ನಡುವೆ ಇರಬಹುದು. ಆಕೆ ಶಾಲಾ ಸಮವಸ್ತ್ರದ ಶರ್ಟ್ ಧರಿಸಿದಳು. ಲಂಗ ಮತ್ತು ಒಳ ಉಡುಪುಗಳು ಇರಲಿಲ್ಲ. ಆಕೆಯ ಕುತ್ತಿಗೆ ಮೇಲೆ ಕತ್ತು ಹಿಸುಕಿರುವ ಗುರುತುಗಳು ಇದ್ದವು. ನನಗೆ ಗುಂಡಿ ಅಗೆಯಲು ಮತ್ತು ಅವಳ ಶಾಲಾ ಬ್ಯಾಗ್ನೊಂದಿಗೆ ಅವಳನ್ನು ಹೂಳಲು ಸೂಚಿಸಿದ್ದರು. ಮತ್ತೊಂದು ಮರೆಯಲಾಗದ ಘಟನೆಯು 20ರ ಹರೆಯದ ಯುವತಿಯ ಮೃತದೇಹದ್ದಾಗಿತ್ತು. ಆಕೆಯ ಮುಖ ಆಸಿಡ್ನಿಂದ ಸುಡಲಾಗಿತ್ತು. ದೇಹವನ್ನ ದಿನಪತ್ರಿಕೆಯಿಂದ ಮುಚ್ಚಲಾಗಿತ್ತು. ಆಕೆ ದೇಹವನ್ನ ಹೂಳದೆ ಸುಡಲು ಸೂಚಿಸಿದ್ದರು. ಬಡ ಮತ್ತು ನಿರ್ಗತಿಕ ಪುರುಷರನ್ನ ಕುರ್ಚಿಗಳಿಗೆ ಕಟ್ಟಿ ಹಾಕಲಾಗ್ತಿತ್ತು. ಟವಲ್ಗಳನ್ನ ಬಳಸಿ ಹಿಂದಿನಿಂದ ಹಿಡಿದು ಉಸಿರು ಗಟ್ಟಿಸಲಾಗ್ತಿತ್ತು. ಈ ಕೊಲೆಗಳು ನನ್ನ ಸಮ್ಮುಖದಲ್ಲೇ ನಡೆದವು. ಕೆಲವೊಮ್ಮೆ ಮೃತದೇಹಗಳನ್ನ ಡೀಸೆಲ್ ಬಳಸಿ ಸುಟ್ಟು ಹಾಕಿರುತ್ತೇನೆ. ಯಾವುದೇ ಕುರುವು ಸಿಗದಂತೆ ಸುಟ್ಟು ಹಾಕಬೇಕೆಂದು ಸೂಚಿಸುತ್ತಿದ್ದರು. ಡಿಸೆಂಬರ್ 2014ರಲ್ಲಿ ನಾನು ನನ್ನ ಕುಟುಂಬದೊಂದಿಗೆ ಧರ್ಮಸ್ಥಳದಿಂದ ಓಡಿ ಹೋದೆ. ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಎಂಬುದರ ಸುಳಿವು ಯಾರಿಗೂ ಸಿಗದಂತೆ ಖಚಿತಪಡಿಸಿಕೊಂಡೆ. ನಾನು ಹೇಳುತ್ತಿರುವುದರ ಪುರಾವೆಯಾಗಿ ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಮೃತದೇಹ ಉಳಿದ ಸ್ಥಳವೊಂದಕ್ಕೆ ರಹಸ್ಯವಾಗಿ ಹೋಗಿ ಕಳೇಬರವನ್ನ ಹೊರತೆಗೆದಿದ್ದೇನೆ. ಈ ಸ್ಥಳದ ವಿವರವನ್ನ ತನಿಖಾಧಿಕಾರಿಗೆ ನೀಡಲು ಸಿದ್ಧನಿರುವೆ. ಈ ಕಳೇಬರದ ಛಾಯಾಚಿತ್ರ ಮತ್ತು ಕಳೇಬರವನ್ನೇ ಈ ದೂರಿನೊಂದಿಗೆ ಸಲ್ಲಿಸುತ್ತಿದ್ದೇನೆ. ಅಗತ್ಯತೆ ನೋಡಿಕೊಂಡು ಎಸ್ಐಟಿ ತನಿಖೆ ಅಂದ್ರು ಪರಂ. ಧರ್ಮಸ್ಥಳದ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ತನಿಖೆ ನಡೀತಾ ಇದೆ. ಗೃಹ ಸಚಿವ ಜಿ ಪರಮೇಶ್ವರ್ ತನಿಖೆಯ ಪ್ರಾಥಮಿಕ ಹಂತದಲ್ಲೇ ಎಸ್ಐಟಿ ರಚನೆ ಮಾಡಿ ಅಂತಂದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಅವನು ಹೇಳಿಕೆ ಕೊಟ್ಟಿದ್ದಾನಲ್ಲ ವ್ಯಕ್ತಿ, ಆ ವಿಚಾರದಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ. ಇಲ್ಲ ಇದಕ್ಕೆ ಇನ್ನೂ ಹೆಚ್ಚಿನ ತನಿಖೆ ಅಗತ್ಯತೆ ಇದೆ ಅಂದರೆ ಸರ್ಕಾರ ತೀರ್ಮಾನ ತಗೊಳುತ್ತೆ. ಪ್ರಿಲಿಮಿನರಿ ಎನ್ಕ್ವೈರಿ ಆಗುವಾಗಲೇ ನೀವು SIT ಕೊಡಿ, ನೀವು ಇದಕ್ಕೆ ಕೊಡಿ, ಅದಕ್ಕೆ ಕೊಡಿ ಅಂತ ಹೇಳಿಬಿಟ್ರೆ ನಮ್ಮ ಪೊಲೀಸ್ ಇಲಾಖೆ ಇರೋದು ಯಾಕೆ? ಕೇರಳ ಸರ್ಕಾರಕ್ಕೆ ವಕೀಲರ ಪತ್ರ. ಕೆವಿ ಧನಂಜಯ್ ವಿರುದ್ಧ ಸುರೇಶ್ ಕುಮಾರ್ ಕಿಡಿ. ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಪರ ವಕೀಲ ಕೆವಿ ಧನಂಜಯ್ ಕೇರಳ ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಲಾಯರ್ ನಡೆ ವಿರುದ್ಧ ಮಾಜಿ ಸಚಿವ ಸುರೇಶ್ ಕುಮಾರ್ ಕಿಡಿಕಾರಿದ್ದು ನಮ್ಮ ರಾಜ್ಯದ ಪೊಲೀಸರ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ ಅಂದಿದ್ದಾರೆ. ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ನು ಕೂಡ ಅಪ್ರೋಚ್ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ನಮ್ಮ ರಾಜ್ಯದ ವ್ಯವಸ್ಥೆ ಬಗ್ಗೆ ನಮಗೆ ನಂಬಿಕೆ ಇಲ್ವೋ, ವಿಶ್ವಾಸ ಇಲ್ವೋ, ಸರಿಯಾಗಿ ನಡೀತಾರೋ ಇಲ್ವೋ ಅನ್ನೋದೊಂದಿದೆ ಅಂತ. ಹಾಗಾದರೆ ಪುತ್ತೂರು, ಸುಳ್ಯ ಆ ಕಡೆ ಜನ ಇನ್ಮೇಲೆ ನಮ್ಮ ಪೊಲೀಸವರು ಸರಿಯಾಗಿ ಮಾಡೋದಿಲ್ಲ ಅಂದ್ಬಿಟ್ಟು ಕಾಸರಗೋಡ್ಬಿಟ್ಟು ಕೇರಳ ಪೊಲೀಸರು ಕಂಪ್ಲೇಂಟ್ ಕೊಡಬೇಕಾ? ಅನಾಮಧೇಯ ವ್ಯಕ್ತಿಯೊಬ್ಬ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿ ತನ್ನ ಹೇಳಿಕೆ ಕೂಡ ದಾಖಲಿಸಿದ್ದು, ಪ್ರಕರಣ ಸಂಬಂಧ ಸೂಕ್ತ ತನಿಖೆ ನಡೆಯಬೇಕಿದೆ ಅಂತ ಅನೇಕರು ಆಗ್ರಹಿಸಿದ್ದಾರೆ. ಈ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲೂ ಭಾರೀ ಚರ್ಚೆ ನಡೀತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವರ್ತಕರು UPI ಮೂಲಕ ಹಣ ಪಡೆದ್ರು ಟ್ಯಾಕ್ಸ್ ಕಟ್ಟಬೇಕಂತೆ, ಕ್ಯಾಶ್ ಪಡೆದ್ರು ಟ್ಯಾಕ್ಸ್ ಕೊಡಲೇಬೇಕಂತೆ.
ಆದರೆ ಆ ಟ್ಯಾಕ್ಸ್ ಹಿಂದಿನ ರಹಸ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ಆ ಟ್ಯಾಕ್ಸ್ ಹಾಕಿದ್ದು ಯಾರು, ಟ್ಯಾಕ್ಸ್ ಹಿಂದಿರುವ ಕಾರಣ ಏನು, ಬನ್ನಿ ನೋಡ್ಕೊಂಬರೋಣ. ಸಣ್ಣ ವರ್ತಕರಿಗೆ ತೆರಿಗೆ ಇಲಾಖೆ ಬಿಗ್ ಶಾಕ್. ಇದು ಮೋದಿ ಟ್ಯಾಕ್ಸ್ ಅಲ್ಲ, ಸಿದ್ದು ಟ್ಯಾಕ್ಸ್. ವರ್ತಕರೇ, ನಿಮಗೆ ಮೋದಿ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ರ? ನಿಮ್ಮ ಊಹೆ ತಪ್ಪು. ನಿಮಗೆ ಹುಡುಕಿ ನೋಟಿಸ್ ಕೊಡ್ತಾ ಇರೋದು ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ. ಆದ್ರಿಂದ ಇದು ಮೋದಿ ಟ್ಯಾಕ್ಸ್ ಅಲ್ಲ, ಸಿದ್ದರಾಮಯ್ಯ ಟ್ಯಾಕ್ಸ್. ಸ್ಕ್ಯಾನರ್ ನಿಮ್ದು, ಆದಾಯ ರಾಜ್ಯ ಸರ್ಕಾರದ್ದು. ಕರ್ನಾಟಕದ ವರ್ತಕರು ವ್ಯಾಪಾರಿಗಳ ಮೇಲೆ ಬಿದ್ದಿರೋದು ಗ್ಯಾರಂಟಿ ಟ್ಯಾಕ್ಸ್. ಅದಕ್ಕೂ ಒಂದು ಕಾರಣ ಇದೆ. ತೆರಿಗೆ ಸಂಗ್ರಹ ಗುರಿ ಮುಟ್ಟಲು ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಟಾಸ್ಕ್ ಅನ್ನ ಕೊಟ್ಟಿದ್ದಾರಂತೆ. ಅದನ್ನ ರೀಚ್ ಮಾಡೋ ಬರದಲ್ಲಿ ಅಧಿಕಾರಿಗಳು ನಿಮಗೆ ಬರೆ ಎಳಿತಿದ್ದಾರೆ ಎನ್ನಲಾಗ್ತಾ ಇದೆ. 2024-25ರಲ್ಲಿ 98,000 ಕೋಟಿ ತೆರಿಗೆ ಸಂಗ್ರಹವಾಗಿತ್ತು. 2025-26ರಲ್ಲಿ 1,20,000 ಕೋಟಿ ತೆರಿಗೆ ಸಂಗ್ರಹ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಟಾರ್ಗೆಟ್ ಕೊಟ್ಟಿದ್ದಾರೆ. ಆದ್ರಿಂದ ಸರ್ಕಾರದ ಟಾರ್ಗೆಟ್ ಮುಟ್ಟಲು ತೆರಿಗೆ ಇಲಾಖೆ ಸಿಬ್ಬಂದಿ ಹೆಣಗಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಮದ್ಯ, ತೈಲ, ಸಂಬಳದಾರರಿಂದ ತೆರಿಗೆ ಸಂಗ್ರಹವನ್ನ ಮಾಡ್ತಾ ಇದ್ರು. ಈಗ ಸರ್ಕಾರಕ್ಕೆ ವರ್ತಕರು, ವ್ಯಾಪಾರಿಗಳೇ ಟಾರ್ಗೆಟ್ ಆಗಿದ್ದು, UPI ಮೂಲಕ ಹಣ ಪಡೆದ್ರೆ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ದಾರೆ. ತೆರಿಗೆ ಇಲಾಖೆ ವರ್ತಕರು, ವ್ಯಾಪಾರಿಗಳ ಖಾತೆಯನ್ನ ಜಾಲ ಆಡ್ತಾ ಇದ್ದು, ವರ್ಷಕ್ಕೆ 40 ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ಮಾಡಿದ್ರೆ ತೆರಿಗೆ ಬರೆ ಬೀಳುತ್ತೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಟ್ಯಾಕ್ಸ್ ಬರೆ. ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ಇದನ್ನೇ ನೆಪ ಹೊಡ್ಕೊಂಡು ತೆರಿಗೆ ಇಲಾಖೆಗಳಿಂದ ನೋಟಿಸ್ ಕೊಟ್ಟು ಬೀದಿ ವ್ಯಾಪಾರಿಗಳನ್ನು ಹೆದರಿಸ್ತಕ್ಕಂಥ ಕೆಲಸವೂ ಕೂಡ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ. GST ಕೇಂದ್ರಕ್ಕೆ ಹೋಗ್ತದೆ ಅನ್ನೋದು ಎಷ್ಟು ಸತ್ಯನೋ ದೇಶದ ಯಾವುದೇ ರಾಜ್ಯದಲ್ಲಿ ಈ ರೀತಿ ಬೆಳವಣಿಗೆ ಆಗಿಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿ ತಮ್ಮ ಗ್ಯಾರಂಟಿಗಳಿಗೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಭಿವೃದ್ಧಿಗೆ ಹಣ ಹೊಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಇದನ್ನೇ ನೆಪ ಮಾಡಿಕೊಂಡು ಇವತ್ತು ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಇವತ್ತು ಸಣ್ಣ ವ್ಯಾಪಾರಿಗಳನ್ನು, ಬೀದಿ ವ್ಯಾಪಾರಿಗಳನ್ನು ಬೆದರಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಇವತ್ತು ಆಗ್ತಾ ಇದೆ. ಸಿದ್ದು ಸರ್ಕಾರವೇ ತೆರಿಗೆ ಸಂಗ್ರಹವನ್ನ ಮಾಡ್ತಾ ಇದ್ರೆ ತಕ್ಷಣವೇ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು. ಇಲ್ಲದಿದ್ರೆ ವರ್ತಕರು ರೊಚ್ಚಿಗೇಳೋದು ಪಕ್ಕಾ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ GST ಕಿರಿಕಿರಿ ಶುರುವಾಗಿದೆ. ವ್ಯಾಪಾರಿಗಳಿಗೆ ತೆರಿಗೆ ಇಲಾಖೆ ನೋಟಿಸ್ ಅನ್ನು ಕೊಡ್ತಾ ಇದೆ. ಆದ್ದರಿಂದ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ನಾವು ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಲಕ್ಷ ನಮಗೆ GSTಯನ್ನು ಕಟ್ಟಿ ಅಂತಂದರೆ ನಾವು ಏನಪ್ಪ ಮಾಡಬೇಕು ಅಂತಿದ್ದಾರೆ. ನೋಡಿ, ಇನ್ನೊಂದು ಪ್ರಮುಖವಾದಂಥ ವಿಚಾರ ಅಂತಂದರೆ ವೀಕ್ಷಕರೇ, ಎಲ್ಲರೂ ಕೂಡ ಗೊಂದಲದಲ್ಲಿದ್ದಾರೆ. ಇದು ಕೇಂದ್ರ ಸರ್ಕಾರ ಹೇರಿರುವಂಥ GSTನ ಅಥವಾ ಸ್ಟೇಟ್ ಗೌರ್ಮೆಂಟ್ ಹೇರಿರುವಂಥ GSTನ ಅಂತೇಳಿ ಕಂಗಾಲಾಗಿದ್ದಾರೆ. ನೋ ಡೌಟ್ ಇದು SGST ಅರ್ಥ ಆಗಿರಬೇಕು ಅಂತ ಅನ್ಕೋತೀನಿ. ಈ ರಿಪೋರ್ಟ್ ನೋಡ್ಕೊಂಬನ್ನಿ. ವ್ಯಾಪಾರಿಗಳ ವಿರುದ್ಧ SGST ಮಹಾಸಮರ. ತಳ್ಳೋ ಗಾಡಿಯಲ್ಲಿ ಹೂ ಮಾರುವವನಿಗೂ ಶಾಕ್. ಕರ್ನಾಟಕದಲ್ಲಿ ವ್ಯಾಪಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ವರ್ತಕರನ್ನ ಹುಡುಕಿ ನೋಟಿಸ್ ಕೊಡಲಾಗ್ತಾ ಇದೆ. ದಾವಣಗೆರೆಯಲ್ಲಿ ತಳ್ಳೋ ಗಾಡಿ ಹೂ ವ್ಯಾಪಾರಿಗೂ GST ಶಾಕ್ ಕೊಟ್ಟಿದೆ. 53 ಲಕ್ಷ ರೂಪಾಯಿ ವಹಿವಾಟು ಮಾಡಿದ್ಯಾ, 10 ಲಕ್ಷ ರೂಪಾಯಿ GST ಕಟ್ಟು ಎಂದು ನೋಟಿಸ್ ಕೊಡಲಾಗಿದೆ. ರೊಟ್ಟಿ ಅಂಗಡಿ ನಡೆಸುವವರಂತೂ UPI ಸ್ಕ್ಯಾನರ್ ತೆಗೆದಿಟ್ಟಿದ್ದಾರೆ. ತೊಂದರೆ ಆಗುತ್ತೆ ಅಂತಂದೇಳಿ ನಾವು ಅದನ್ನು ತೆಗೆದಿಟ್ಬಿಟ್ಟಿದ್ದೀವಿ. ಕ್ಯಾಶ್ ವ್ಯವಹಾರ ಬೇಡ ಅಂತ. ಅಲ್ಲ, ಇದು ಫೋನ್ಪೇ ವ್ಯವಹಾರ ಬೇಡ, ಕ್ಯಾಶ್ಲೆಸ್ ಇರಲಿ ಅಂತ. ಅಲ್ಲ, ಕ್ಯಾಶ್ ಕೊಟ್ಟು ತಗೊಂಡೋಗ್ಲಿ ರೊಟ್ಟಿನ ಅಂತಂದೇಳಿ ನಾವು ಅದನ್ನು ತೆಗೆದಿಟ್ಟಿವಿ, ಬೇಡ. ಬೆಂಗಳೂರಲ್ಲಿ ಹೂವಿನ ವ್ಯಾಪಾರಿಗೆ ಟ್ಯಾಕ್ಸ್ ಶಾಕ್.
ರಾಜಧಾನಿಯಲ್ಲಿ ಹೂವಿನ ವ್ಯಾಪಾರ ಮಾಡುವವರಿಗೂ ಟ್ಯಾಕ್ಸ್ ಶಾಕ್ ತಟ್ಟಿದೆ. 2 ವರ್ಷದಲ್ಲಿ 55 ಲಕ್ಷ ರೂಪಾಯಿ ವ್ಯವಹಾರ ಆಗಿದೆ. 10 ಲಕ್ಷ ವಾಣಿಜ್ಯ ತೆರಿಗೆ ಕಟ್ಟುವಂತೆ ಹೇಳ್ತಿದ್ದಾರೆ. ಒಂದೇ ಬಾರಿ ಕಟ್ಟಿ ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೀವಿ ಎಂದು ವ್ಯಾಪಾರಿ ಕಣ್ಣೀರು ಹಾಕಿದ್ರು. 53 ಲಕ್ಷ ಟ್ರಾನ್ಸಾಕ್ಷನ್ ಮಾಡಿದೀರಾ, ಅದಕ್ಕೆ ಎಷ್ಟು ಕಟ್ಟಬೇಕು ಅಷ್ಟು GST ಕಟ್ಟಬೇಕು ಅಂತ ಬಂದೈತೆ ಸರ್. 1 ತಿಂಗಳಿಂದ ಒಂದು ಬಂತು ಸರ್. ಈಗ ಒಂದು 8 ದಿವಸದಲ್ಲಿ, 1 ವಾರದಲ್ಲಿ ವಾಟ್ಸಪ್ ಇಂದ ಇನ್ನೊಂದು ಬಂತು ಸರ್. ಭಯನೇ ಆಯ್ತು ಸರ್. ನಾವು ಊರಿಂದ ಊರ್ ಬಿಟ್ಟು ಬೆಂಗಳೂರು ಬಂದಿರೋದು ಸಾಲಗಿರ ತೀರ್ಸ್ಕೊಳ್ಳೋಣ ಅಂತ. ಇದು ನೋಡಿ ಭಯನೇ ಆಯ್ತು ಸರ್. ಫೋನ್ ಪೇ, ಗೂಗಲ್ ಪೇ ಸ್ವೀಕರಿಸಲ್ಲ. ಶಿವಮೊಗ್ಗದಲ್ಲೂ ವಾಣಿಜ್ಯ ತೆರಿಗೆ ಇಲಾಖೆ ಶಾಕ್ ಕೊಟ್ಟಿರೋದ್ರಿಂದ ಫೋನ್ ಪೇ, ಗೂಗಲ್ ಪೇ ಸ್ವೀಕರಿಸಲ್ಲ ಅಂತ ಸ್ಟಿಕ್ಕರ್ ಅಂಟಿಸಲಾಗಿದೆ. ಸರ್ ಎಲ್ಲ ಫೋನ್ ಪೇ ಮಾಡ್ತಾ ಇರ್ತಾರೆ, ಕ್ಯಾಶ್ಗಳು ನಮಗೆ ಇಲ್ಲಿ ಬೇಕಾದ್ರೆ ಇರಲ್ಲ ಸರ್, ಸಮಸ್ಯೆ ಆಗುತ್ತೆ. ಹಾಗಾಗಿ ಅದು ಬೇರೆ ಮೊನ್ನೆ ಎಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಅದಾಗ ನಮ್ಮದೆಲ್ಲ ನಾವು GST ಪೇರೆ, ಆದರೆ ನಮ್ಗೆ ಇಲ್ಲಿ ಟ್ರಾನ್ಸಾಕ್ಷನಿಗೆ ನಮಗೆ ಕಷ್ಟ ಆಗುತ್ತೆ. ಅದಾಗ ನಮ್ದು ಇದ್ದೇ ಇರುತ್ತೆ. ಕೊಡೋರು ಕೊಡಲಿ, ಹಾಕೋರು ಹಾಕೊಳ್ಳಿ ಅಂದ್ಬಿಟ್ಟು ಹಂಗೆ ಮಾಡಿದ್ದೀವಿ ಸರ್. UPI ಬಳಸಲು ವ್ಯಾಪಾರಿಗಳು ಹಿಂದೇಟು. ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ಗೆ ವ್ಯಾಪಾರಿಗಳು ಹೆದರಿದ್ದು ಬೆಳಗಾವಿಯಲ್ಲಿ UPI ಬಳಸಲು ಹಿಂದೇಟು ಹಾಕುತ್ತಿದ್ದಾರೆ. UPI ಇದ್ದರೆ ಮಾತ್ರ ನಿಂತು ವ್ಯಾಪಾರ ಮಾಡ್ತಾ ಇದ್ದಾರೆ. ಈಗ ಇದೇ ಥರ ನಮ್ಮ ನರೇಂದ್ರ ಮೋದಿ ಅವರು ಈ UPI ಕ್ಯಾಶ್ಲೆಸ್ ಇಂಡಿಯಾ ಅಂತಂದೇಳಿ ಒಂದು UPI ಮಾಡಿಬಿಟ್ಟು ಎಲ್ಲರಿಗೂ ಒಂದು ಭಾಳ ಅನುಕೂಲ ಮಾಡಿಕೊಟ್ಟಿದ್ರು. ಆದರೆ ರಾಜ್ಯ ಸರ್ಕಾರ ಈಗ ಇದನ್ನು ಒಂದು ಬೇರೆ ಎಲ್ಲ ಈ ವ್ಯಾಪಾರಸ್ಥರಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆಲ್ಲ ಈ ಥರ ನೀವು ಅಷ್ಟು ಲಕ್ಷ ಕಟ್ಟಬೇಕು, ಇಷ್ಟು ಲಕ್ಷ ಕಟ್ಟಬೇಕು ಅಂತ ಟ್ಯಾಕ್ಸ್ ಅದನ್ನು ಕೊಟ್ಟು ಒಂದು ಗೊಂದಲಕ್ಕೆ ಭಾಳ ಇದು ಮಾಡಿದೆ. ಹುಡುಕಿ ನೋಟಿಸ್ ಕೊಡ್ತಿರೋದ್ರಿಂದ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಈ ಗೊಂದಲಗಳಿಗೆ ಬ್ರೇಕ್ ಹಾಕುವ ಕೆಲಸವನ್ನ ಸರ್ಕಾರ ನಡೆಸೋರು ಮಾಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮತ್ತೆ ಅನುದಾನ ಸಮರ ಶುರುವಾಗಿದೆ. CM ಸಿದ್ದರಾಮಯ್ಯ ತಮ್ಮ ಶಾಸಕರ ಹಿತ ಕಾಪಾಡೋದಕ್ಕೆ ಕೋಟಿ ಕೊಡೋದಕ್ಕೆ ಮುಂದಾಗಿದ್ದಾರೆ. ಆದರೆ BJP JDS ನಾಯಕರಿಗೆ ಮಾತ್ರ ನಿರೀಕ್ಷೆ ಮಾಡಿದಷ್ಟು ಅನುದಾನ ಸಿಗ್ತಾ ಇಲ್ಲ. ಯಾಕೆ ಈ ತಾರತಮ್ಯ ಅಂತೇಳಿ ಇವತ್ತು ಪ್ರಶ್ನೆ ಎದ್ದಿದೆ. ಈ ರಿಪೋರ್ಟ್ ನೋಡಿ. ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಭರ್ಜರಿ ಅನುದಾನ. ಸಿದ್ದು ನಡೆಗೆ ಬಿಜೆಪಿ JDS ಅಸಮಾಧಾನ. ರಾಜ್ಯ ರಾಜಕೀಯದಲ್ಲಿ ಅನುದಾನ ಪಾಲಿಟಿಕ್ಸ್ ತಾರಕಕ್ಕೇರಿದೆ. ಸ್ವಪಕ್ಷದ ಶಾಸಕರಿಗೆ CM ಸಿದ್ದರಾಮಯ್ಯ ಬಂಪರ್ ಹಣ ಕೊಟ್ಟಿದ್ದಾರೆ. ಕಾಂಗ್ರೆಸ್ MLAಗಳಿಗೆ 50 ಕೋಟಿ ಅನುದಾನವನ್ನ ನೀಡಲಾಗ್ತಿದ್ದು, ಬಿಜೆಪಿ ಶಾಸಕರಿಗೆ 25 ಕೋಟಿ ಅನುದಾನವನ್ನ ಕೊಡ್ತಾರಂತೆ. JDSನವರಿಗೆ ನಯಾ ಪೈಸೆ ಕೊಡಲ್ಲ ಎನ್ನಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಜೀವಂತವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಹೆಚ್ಚಿನ ಶಾಸಕರ ಬೆಂಬಲವೂ ಇದೆ. ಸಿದ್ದರಾಮಯ್ಯ ಆಪ್ತರಂತೂ ಪೂರ್ಣಾವಧಿ CM ಅಂತ ಇದ್ದಾರೆ. ಆದ್ರಿಂದ ಶಾಸಕರ ವಿಶ್ವಾಸ ಗಟ್ಟಿಗೊಳಿಸಲು ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ. ಅನುದಾನಕ್ಕಾಗಿ ಬಹಿರಂಗವಾಗಿ ಮಾತನಾಡಿದ್ರೆ ಕಷ್ಟ, ಪದೇ ಹೈಕಮಾಂಡ್ಗೆ ದೂರು ಹೋದ್ರೂ ಹಿನ್ನಡೆ ಆಗುತ್ತೆ. ಆದ್ರಿಂದ ಅನುದಾನ ನೀಡಿ ತಮ್ಮ ನಾಯಕತ್ವದಲ್ಲಿ ಶಾಸಕರು ಆರಾಮಾಗಿದ್ದಾರೆ ಅಂತ ತೋರಿಸೋದು ಸಿದ್ದರಾಮಯ್ಯ ತಂತ್ರ. ಇನ್ನು ಬಿಜೆಪಿ ಶಾಸಕರಿಗೆ 25 ಕೋಟಿ ಕೊಟ್ರೆ JDS ಶಾಸಕರಿಗೆ ಕಾಸು ಕೊಡಲ್ವಂತೆ. ಕುರ್ಚಿ ಉಳಿಸಿಕೊಳ್ಳಲು ಕಪಟ ನಾಟಕ. ಸಿದ್ದರಾಮಯ್ಯ ವಿರುದ್ಧ ವಿಜಯೇಂದ್ರ ಕಿಡಿ. ಶಾಸಕರುಗಳಾಗಿ 2.5 ವರ್ಷ ಕಳೀತಾ ಇದೆ. ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಬಿಡುಗಾಸನ್ನು ಕೂಡ ಮುಖ್ಯಮಂತ್ರಿಗಳು ನೀಡ್ತಾ ಇಲ್ಲ ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಅಸಮಾಧಾನ ಹೊರಹಾಕೋದಕ್ಕೆ ಇದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ. ಹಾಗಾಗಿ ಮುಖ್ಯಮಂತ್ರಿಗಳು ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ಈಗ ಅನುದಾನದ ಒಂದು ನಾಟಕವನ್ನು, ಕಪಟ ನಾಟಕವನ್ನು ಆಡ್ತಾ ಇದ್ದಾರೆ. ಕುಮಾರಣ್ಣನಂತೆ ಎಲ್ಲರಿಗೂ ಅನುದಾನ ಕೊಡಿ. ಮೊನ್ನೆ CM ಅವರಿಗೇನು 50 ಕೋಟಿ ಅನುದಾನವನ್ನು ಅವರು ಏನು ಘೋಷಣೆ ಮಾಡ್ಯಾರ, ಅದೇ ರೀತಿ ವಿಪಕ್ಷ ಒಂದು ಶಾಸಕರಿಗೆ ಕೂಡ ಅದೇ ಒಂದು ಅನುದಾನ ಕೊಡಬೇಕು. ಯಾಕಂದರೆ ಕೊಟ್ಟಿಲ್ಲ ಅಂತಂದರೆ ನಮಗೂ ಕೂಡ ಕ್ಷೇತ್ರದಲ್ಲಿ ಮತ ನೀಡಿರ್ತಾರೆ. ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರೂ ಒಂದೇ, ಶಾಸನಬದ್ಧವಾಗಿ ನಾವು ಕೂಡ ಗೆದ್ದಿರ್ತೀವಿ. ಹಂಗಾಗಿ ನಮಗೂ ಕೂಡ ಅನುದಾನ ಕೊಡಬೇಕು. ಅದಲ್ಲದೆ ನಮ್ಮ ಒಂದು ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಈ ರೀತಿ ತಾರತಮ್ಯ ಮಾಡ್ತಿದ್ದಿಲ್ಲ. ರಾಜ್ಯ ರಾಜಕಾರಣದಲ್ಲಿ ಅನುದಾನ ಸಮರ ತಾರಕಕ್ಕೇರಿದೆ. ಆದರೆ JDS ಶಾಸಕರಿಗೆ ನಯಾ ಪೈಸೆ ಕೊಡಲ್ಲ ಅನ್ನೋ CM ಸಿದ್ದರಾಮಯ್ಯ ನಿರ್ಧಾರ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತೆ ಅಬ್ಬರಿಸಿದ್ದಾರೆ. CM ಸಿದ್ದರಾಮಯ್ಯ ತವರು ಮೈಸೂರಿನಲ್ಲಿ ಬೃಹತ್ ಸಮಾವೇಶ ನಡೆಸಿ BJP JDS ವಿರುದ್ಧ ಗುಡುಗಿದ್ರು. ಜೊತೆಗೆ ಒಂದಷ್ಟು
ಎಡವಟ್ಟುಗಳನ್ನು ಕೂಡ ಮಾಡಿಕೊಂಡ್ರು. ಕೇಸರಿ ಸೇನೆ ವಿರುದ್ಧ ಕೈ ನಾಯಕರ ಆಕ್ರೋಶ. ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನೇನು 2.5 ವರ್ಷ ತುಂಬುತ್ತಾ ಇದೆ. ಆದ್ದರಿಂದ ಮೈಸೂರಿನಲ್ಲಿ ಬೃಹತ್ ಸಮಾವೇಶ ನಡೆಸಲಾಯಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬರ್ತಾ ಇದ್ದಂತೆಯೇ ಸಿಂಹಾದ್ರಿಯ ಸಿಂಹ ಸಾಂಗ್ ಹಾಕಿ ಗ್ರ್ಯಾಂಡ್ ವೆಲ್ಕಮ್ ನೀಡಿ ಹೂ ಮಳೆ ಸುರಿಸಲಾಯಿತು. ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಬಳಿಕ ಸಿಎಂ 2658 ಕೋಟಿ ರೂಪಾಯಿ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಬಿಜೆಪಿ ಜೆಡಿಎಸ್ ವಿರುದ್ಧ ಗುಡುಗಿದ ಸಿದ್ದು. ಮತ್ಸರ ಇರಬೇಕು, ಆದರೆ ಈ ಮಟ್ಟದಲ್ಲಿ ಮತ್ಸರ ಇರಬಾರದು. ಬಿಜೆಪಿಯವರು ಜೆಡಿಎಸ್ನವರು ಇದಾರಲ್ಲ, ಅವರು ಸಹಿಸ್ಕೊಳಕ್ಕಾಗಲ್ಲ. ಅವರು ಸಹಿಸ್ಕೊಳಕ್ಕಾಗದೇನೆ ಸುಳ್ಳುಗಳನ್ನ ಹೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಿದ್ದು ಖಜಾನೆ ಸಂಪೂರ್ಣ ಭರ್ತಿಯಾಗುತ್ತೆ. ಸಿದ್ದರಾಮಯ್ಯ ಇದ್ದಾಗ ಈ ಲಕ್ಷ್ಮಿಗೆ ಏನಾಗ್ತದೆ, ಅದು ಟ್ರೆಜರಿ ಅಂತ ಒಂದು ಎಲ್ಲರೂ ಇಂಗ್ಲೀಷ್ನಾಗ ಹೇಳಿದ್ರು. ನಾನೇನು ಹೇಳ್ತೇನೆ, ಯಾವಾಗ ಅವರು ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೋ ಆವಾಗ ಈ ಲಕ್ಷ್ಮಿ ಕುಂಟಾಗಿ ಕಾಂಗ್ರೆಸ್ನಲ್ಲಿ ಬೀಳ್ತಾಳೆ. ಅಲ್ಲೇ ಆದ್ರೆ ಯಾವಾಗ ಬಿಜೆಪಿದವ್ರು ಬರ್ತಾರೋ ಅದಕ್ಕೆ ಓಡಕ್ಕೆ ಶುರು ಮಾಡ್ತಾಳೆ ಮನೆಯಿಂದ. ಕಾಂಗ್ರೆಸ್ ಸರ್ಕಾರ ದೇವರ ಮನೆ ಇದ್ದಂತೆ. ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ, ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇದ್ದೇವೆ. ಆದ್ರಿಂದ ನಮ್ಮ ಪಕ್ಷ ನಮ್ಮ ಸರ್ಕಾರ ದೇವರ ಮನೆ ಇದ್ದಂಗೆ. ಡಿಕೆಶಿ ಬಿಟ್ಟು ಎಲ್ಲರನ್ನ ಸ್ವಾಗತಿಸಿದ ಸಿಎಂ. ಎಲ್ಲಿ ಇಲ್ವಲ್ರಿ, ಅವ್ರು ಒಟ್ಟೋಗಿದ್ದಾರೆ, ಕೂತ್ಕೊಳ್ಳಿ. ಏನಿಲ್ಲ, ಲಾಯರು ಡಿ.ಕೆ. ಶಿವಕುಮಾರ್ ಹೊಟ್ಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ಏ ಮಹದೇವಪ್ಪ, ಸಿಎಂ ಕಿವಿಗೆ ತುಂಬಬೇಡ. ಸಿಎಂ ಮಹದೇವಪ್ಪ ಮಾತುಕತೆ ವೇಳೆ ಖರ್ಗೆ ಗರಂ. ಏ ಮಹದೇವಪ್ಪ, ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. ಏ ಮಹದೇವಪ್ಪ, ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. ಸಿದ್ದರಾಮಯ್ಯ ಕುರ್ಚಿ ಯಾವಾಗ ಬಲ ಕಳೆದುಕೊಳ್ಳುತ್ತದೋ ಸಮಾವೇಶಗಳನ್ನ ಮಾಡ್ತಾ ಬಂದಿದ್ದಾರೆ ಅಂತ ಬಿಜೆಪಿ ವ್ಯಂಗ್ಯ ಮಾಡಿದೆ. ವಿನೋದ್ ಪಡುಬಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕಿಸುವಂತ ಭರವದಲ್ಲಿ ಖರ್ಗೆ ಅವರು ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ. ಟೀಕೆ ಮಾಡ್ತಾರೆ, ಆದರೆ ಆ ಟೀಕೆ ಮಾಡೋ ಭರದಲ್ಲಿ ಕೆಲವೊಮ್ಮೆ ಎಡವಟ್ಟನ್ನು ಮಾಡ್ಕೊಂಡಿರ್ತಾರೆ. ಈಗ ಖರ್ಗೆ ಅವರು ಒಂದು ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ. ಮೋದಿಗೆ ದಿನವೂ ಟಿವಿಯಲ್ಲಿ ಕಾಣಿಸ್ಕೊಳ್ಬೇಕು, ಟಿವಿಯಲ್ಲಿ ಮೋದಿ ನೋಡದ ದಿನವೇ ಇಲ್ಲ. ಮೋದಿಯಂತೆ ದಿನ ಎದ್ದು ಟಿವಿಯಲ್ಲಿ ಬೊಗಳ್ತಿರ್ಲಿಲ್ಲ. ಬೇರೆ ಯಾವ ಪ್ರಧಾನಿಯೂ ಈ ರೀತಿ ಟಿವಿಯಲ್ಲಿ ಬೊಗಳಿಲ್ಲ. ದೂರದರ್ಶನ ಇದ್ರೂ ಬೇರೆ ಪ್ರಧಾನಿಗಳು ಕಾಣಿಸಿಕೊಳ್ಳಲಿಲ್ಲ, ಮೋದಿಯಂತೆ ಬೊಗಳುತ್ತಾ ಇರಲಿಲ್ಲ ಅಂತೇಳಿ ಖರ್ಗೆ ಲೇವಡಿ ಮಾಡಿದ್ದಾರೆ. ಮೈಸೂರು ಸಾಧನಾ ಸಮಾವೇಶದಲ್ಲಿ ಖರ್ಗೆ ಅವರು ಈ ರೀತಿಯಾಗಿ ಮಾತಾಡೋ ಮೂಲಕ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಪ್ರಧಾನಿಗೆ ಮಾತಾಡೋ ಮೂಲಕ, ಮಾತಾಡೋ ಬರದಲ್ಲಿ ಇಂಥ ಒಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಟಿವಿಯಲ್ಲಿ ಮಾತ್ರ ಕಾಣೋದು, ಒಂದು ದಿವಸ ಕೂಡ ನೀವು ಇಂಥ ಟಿವಿಯಲ್ಲಿ ನೋಡದೆ ಇರತಕ್ಕಂಥ ದಿನ ಒಂದು ಇಲ್ಲ. ಹಿಂದೆ ಪ್ರಧಾನಮಂತ್ರಿಗಳು ಯಾರೂ ಕೂಡ ದೂರದರ್ಶನ್ ಸರ್ಕಾರ ಸ್ವತ್ತದ ಟಿವಿ ಇದ್ರೂ ಯಾರೂ ಕೂಡ ದಿನ ಎದ್ದು ಇವರಂಗೆ ಟಿವಿಯಲ್ಲಿ ಬೊಗಳ್ತಾ ಇರಲಿಲ್ಲ. ಟಿವಿಯಲ್ಲಿ ಮಾತ್ರ ಕಾಣೋದು,
ಒಂದು ದಿವಸ ಕೂಡ ನೀವು ಇಂಥ ಟಿ ವಿಯಲ್ಲಿ ನೋಡದೇ ಇರತಕ್ಕಂಥ ದಿನ ಒಂದು ಇಲ್ಲ. ಹಿಂದೆ ಪ್ರಧಾನಮಂತ್ರಿಗಳು ಯಾರೂ ಕೂಡ ದೂರದರ್ಶನ್ ಸರ್ಕಾರ ಸ್ವತ್ತದ ಟಿವಿ ಇದ್ರೂ ಯಾರೂ ಕೂಡ ದಿನ ಎದ್ದು ಇವರಂಗೆ ಟಿವಿಯಲ್ಲಿ ಬೊಗಳ್ತಾ ಇರ್ತಾರೆ. ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಮಾಜಿ ಮಂತ್ರಿ ಪೊಲೀಸ್ ಠಾಣೆ ಮೆಟ್ಟಿಲು ತುಳಿಯುವಂತಾಗಿದೆ. ಪೊಲೀಸರ 100ಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿ ಬಂತು. ಈ ರಿಪೋರ್ಟ್ ಬಿಕ್ಲು ಶಿವ ಕೊಲೆ ಕೇಸ್ ಭೈರತಿಗೆ ಫುಲ್ ಗ್ರಿಲ್. ಪೊಲೀಸರ ಪ್ರಶ್ನೆಗಳಿಗೆ ಬಿಜೆಪಿ ಶಾಸಕ ಕಂಗಾಲ್. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಎಫ್ಐಆರ್ ಆರೋಪಿ ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ. ಪೊಲೀಸರು ನೋಟಿಸ್ ನೀಡಿದ್ರಿಂದ ಕೆಆರ್ಪುರ ಬಿಜೆಪಿ ಶಾಸಕರು ಭಾರತೀನಗರ ಠಾಣೆಗೆ ಹಾಜರಾಗಿದ್ರು. ಸತತ 3.5 ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದ್ರು. ಬಂಧನ ಭೀತಿಯಿಂದ ಮಧ್ಯಾಹ್ನದವರೆಗೂ ವಿಚಾರಣೆಗೆ ಬಂದಿರಲಿಲ್ಲ. ಹೆಚ್ಚಿನ ಪೊಲೀಸರ ಭದ್ರತೆಯೊಂದಿಗೆ ತನಿಖಾಧಿಕಾರಿಗಳು ಕಾದು ಕುಳಿತಿದ್ರು. ಮಧ್ಯಾಹ್ನ 2:30 ಸುಮಾರಿಗೆ ಬಂದ ಮಾಜಿ ಸಚಿವರಿಗೆ ಸುಮಾರು 3.5 ಗಂಟೆಗಳ ಕಾಲ ತನಿಖಾಧಿಕಾರಿಗಳು ಗ್ರಿಲ್ ಮಾಡಿದ್ರು. 100ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ತಿಳಿದು ಬಂದಿದೆ. ಭೈರತಿ ಬಸವರಾಜ್ಗೆ ಬುಧವಾರ ಮತ್ತೆ ವಿಚಾರಣೆಗೆ ಬರುವಂತೆ ಸೂಚಿಸಿದ್ದಾರೆ. ವಿಚಾರಣೆ ಬಳಿಕ ಮಾತನಾಡಿದ ಬಸವರಾಜು, ನನ್ನ ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ. ನನಗೂ ಕೊಲೆಗೂ ಸಂಬಂಧವಿಲ್ಲ, ಯಾವ ಜಗ್ಗನು ನನಗೆ ಗೊತ್ತಿಲ್ಲ ಎಂದು ಹೇಳಿದ್ರು. ನಮ್ಮ ಪಾತ್ರ ಏನಿಲ್ಲ ಅಂತ ನಾನು ಹೇಳಿದ್ದೀನಿ, ತನಿಖಾಧಿಕಾರಿಗಳು ಹೇಳಿದ್ದೀವಿ, ಅವ್ರ ಮುಂದೆ ಹೇಳಿದ್ದೀನಿ. ಸೊ ಅದು ಇನ್ನೂ ನನಗೆ ಇನ್ನೂ ಒಂದು ಸರಿ ಬರಬೇಕು ಅಂತ ಹೇಳಿದ್ದಾರೆ. ಅದು ಅವತ್ತು ಕೂಡ 23ನೇ ತಾರೀಕು ಅಂತ ಬುಧವಾರ. ಸೊ ಅವತ್ತು ಕೂಡ ಬರ್ತೇನೆ, ಬಂದು ಅವತ್ತು ಕೇಳ್ತೀವಿ. ಅವತ್ತು ಕೂಡ ನನ್ನ ಅನಿಸಿಕೆಗಳನ್ನ ಹೇಳ್ಬೇಕಾಗ್ತದೆ. ಯಾವ ಜಗದೀಶ್ ಪರಿಚಯ ಇಲ್ಲ, ಏನೂ ಇಲ್ಲ. ಭೈರತಿ ಬಸವರಾಜ್ ವಿಚಾರಣೆ ಮುಗಿಸಿ ಹೊರ ಬರ್ತಿದ್ದಂತೆ ಬೆಂಬಲಿಗರು ಜೈಕಾರ ಕೂಗಿ ಸಂಭ್ರಮಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೂಡಲ ಸಂಗಮ ಪಂಚಮಸಾಲಿ ಪೀಠದಲ್ಲಿ ಅಲ್ಲೋಲ ಕಲ್ಲೋಲವೇ ಆಗ್ತಾ ಇದೆ. ಕಳೆದ ವಾರ ಮಠಕ್ಕೆ ಜಡಿದಿದ್ದ ಬೀಗವನ್ನ ಭಕ್ತಾದಿಗಳು ಒಡೆದಿದ್ರು. ಈಗ ಜಯ ಮೃತ್ಯುಂಜಯ ಸ್ವಾಮೀಜಿ ಆಸ್ಪತ್ರೆ ಸೇರಿದ್ದಾರೆ. ಇದರ ಮಧ್ಯೆ ಕಾಶಪ್ಪನವರು ಹೊಸ ತಂತ್ರವನ್ನ ಹೆಣಿತಾ ಇದ್ದಾರೆ. ಅದೇನು ಗೊತ್ತಾ? ಈ ರಿಪೋರ್ಟ್ ನೋಡಿ. ಎದೆ ನೋವು, ವಾಂತಿ, ಆರೋಗ್ಯದಲ್ಲಿ ಏರುಪೇರು. ಜಯ ಮೃತ್ಯುಂಜಯ ಸ್ವಾಮೀಜಿ ಆಸ್ಪತ್ರೆಗೆ ದಾಖಲು. ಕೂಡಲ ಸಂಗಮ ಪಂಚಮಸಾಲಿ ಪೀಠ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದೆ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ತಲೆನೋವು, ವಾಂತಿ ಮತ್ತು ಎದೆನೋವು ಕಾಣಿಸಿಕೊಂಡಿದ್ದರಿಂದ ಕೆರೋಡಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವೈದ್ಯಾನಂದ ಕಾಶಪ್ಪನವರ ನಡವಳಿಕೆಯಿಂದ ಬೇಸರಗೊಂಡು ಪೀಠದಿಂದ ತೆರವುಗೊಳಿಸುವುದಾಗಿ ಹೇಳಿಕೆ ನೀಡಿದರು. ಈ ವಿವಾದದಿಂದ ಸ್ವಾಮೀಜಿ ನೊಂದುಕೊಂಡಿದ್ರು. ಭಕ್ತರು ಸ್ವಾಮೀಜಿ ಶೀಘ್ರ ಗುಣಮುಖರಾಗಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ. ಆಸ್ಪತ್ರೆಗೆ ಸೇರಿರೋದು ಪ್ರಚಾರದ ಗಿಮಿಕ್. ಆಸ್ಪತ್ರೆ ಸೇರಿದ್ರೆ ಅದರದ್ದು ಒಂದು ಭಾಗನ, ಪ್ರಚಾರದ ಒಂದು ಭಾಗನ ಹೆಂಗ ಇರ್ಬೋದು. ಮತ್ತೆ ಈಗ ಆಪಾದನೆ ಒಂದು ಭಾಗನ ಅಲ್ಲ. ಆಪಾದನೆ ಮಾಡಿದ ನನ್ನ ಮ್ಯಾಗ ಮನೆ ಯಾರ ಮಠಕ್ಕೆ, ಯಾವ ಮಠಕ್ಕೆ ಹೋಗ್ಬರ್ರಿ ಇಡೀ ರಾಜ್ಯದಾಗ ದೇಶದಾಗ ಯಾವ ಮಠಕ್ಕೂ ಗೇಟೇ ಇಲ್ಲ. ಇಲ್ಲಿ ತನಕ ಗೇಟ್ ಇದ್ದಿದ್ದಿಲ್ಲ. ಅಲ್ಲಿ ಗೇಟ್ ಹಾಕ್ಬೇಕಲ್ರಿ. ಯಾವ ನಾಯಿ ಹೊಕ್ಕವು, ನರಿ ಹೊಕ್ಕವು, ಯಾರೋ ಬಂದು ಮೊಕ್ಕೋತಾರ, ಅಲ್ಲಿ ಏನೋ ಚಟುವಟಿಕೆಗಳು ನಡೀತಾವು, ಕುಡುಕರು ತಾಂಗ. ಪಂಚಮಸಾಲಿ ಪೀಠಕ್ಕೆ ಹೊಸ ಶ್ರೀ ನೇಮಕ. ಜಯ ಮೃತ್ಯುಂಜಯ ಸ್ವಾಮೀಜಿ ಉಚ್ಚಾಟನ್. ಜಯ ಮೃತ್ಯುಂಜಯ ಶ್ರೀಗಳ ನಡವಳಿಕೆ ಬದಲಾಗಿದೆ. ನಮ್ಮ ಮಠದಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಲಾಗುವುದು, ಮತ್ತೊಬ್ಬ ಪೀಠ ಅಧ್ಯಕ್ಷರನ್ನ ನೇಮಕ ಮಾಡಲಾಗುವುದು ಎಂದು ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ವೈಜ್ಯಾನಂದ ಕಾಶಪ್ಪನವರ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಯಾಕಂದ್ರೆ ನಮ್ಮ ಗುರುಗಳು ಭಾಳ ಪಾಪ ಬ್ಯುಸಿ ಆಗಿಬಿಟ್ರ. ಅವರಿಗೆ ಬೆಳಗಾವಿ ಒಂದು ಮನೆ ಮಾಡ್ತಾರ, ಹುಬ್ಳಿ ಧಾರವಾಡಕ್ಕೆ ಒಂದು ಮನೆ ಮಾಡ್ಯಾರ, ಬೆಂಗಳೂರಿಗೆ ಒಂದು ಮನೆ ಮಾಡ್ತಾರ. ಅವರು ಪಾಪ ಬ್ಯುಸಿ ಅದಾರ. ಅವ್ರು ಸಂಚಾರ ಮಾಡಿಕೊಂಡು ಆರಾಮಾಗಿರಲಿ. ಅವರು ಚರಾಪೀಠ, ನಾವು ಹರಾಪೀಠ ಅಲ್ಲಿ ಮಾಡ್ತೀವಿ.
ಸ್ಥಿರ ಪೀಠ ಒಂದು ಇರಬೇಕನ್ನೋದು ನಮ್ಮ ಉದ್ದೇಶ. ಅಲ್ಲಿ ಯಾಕಂದ್ರೆ ಸಮಾಜ ಜನ ಬರ್ತಾರೆ. ಕೂಡಲ ಸಂಗಮ ಪವಿತ್ರವಾದ ಕ್ಷೇತ್ರ, ಅನ್ನ ಬಸವಣ್ಣನವರ ಒಂದು ತಪೋಭೂಮಿ, ಐಕ್ಯ ಭೂಮಿ ಅಂತ ಹೇಳ್ತೀವಿ. ಅಲ್ಲಿ ಸಾಕಷ್ಟು ಜನ ಬರ್ತಾರೆ. ಅವಾಗ ಮಠಕ್ಕೆ ಬಂದಾಗ ಅಲ್ಲಿ ದಾಸೋಹ, ಕಾಯಕ ಇವೆಲ್ಲ ನಡೀಬೇಕಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಅಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡೋದಕ್ಕೆ ಮುಂದಾಗಿದ್ದೀವಿ. ಪಂಚಮಸಾಲಿ ಮಠಕ್ಕೆ ನಾಯಿ ನರಿಗಳು ಬರುತ್ತವೆ. ಅದೇ ಹೇಳಿದ್ನಲ್ಲ, ನಾಯಿ ನರಿ ಬಂದು ಮಲ್ಕೊಳ್ಳೋದು, ಯಾರೋ ಬಂದಲ್ಲಿ ಯಾರೂ ಇರಲಾರ್ದಕ್ಕೆ ರಾತ್ರಿ ಬಂದು ಊರು ಹೊರಗೆ ಬೇರೆ ಐತದು, ಅಲ್ಲಿ ಕುಡಿಯೋಕೆ ಕುಂದ್ರೋದು, ಅದೊಂದು ತಾಂಗ ಮಾಡ್ಕೊಂಡ್ಬಿಟ್ಟಿದ್ರು, ಕುಡುಕರ ತಾಂಗ. ಅಲ್ಲಿ ಯಾರೋ ಬಂದಿರೋದು, ನಾಯಿ ನರಿ ಹೊಕ್ಕೊಳ್ಳೋದು, ಇವೆಲ್ಲ ಆಗ್ತಿತ್ತು. ಅದಕ್ಕೆ ಅದನ್ನ ಒಂದು ಗೇಟ್ ಇರಬೇಕು. ಎಲ್ಲರೂ ಯಾವ ಮಠಕ್ಕೆ ಹೋಗ್ರಿ, ಗೇಟ್ ಇಲ್ಲ, ಬಾಗಿಲಿಲ್ಲ. ಇವರು ರೂಮ್ ಮಾಡ್ಕೊಂಡಾರಲ್ಲ, ಇಲ್ಲಿ ಕಿಲಿ ಹಾಕೊಂಡು ಹೋಗ್ತಾರಲ್ಲ ಇವರು, ಮತ್ತೆ ಅದನ್ನು ತೆರೆದಿಟ್ಟು ಹೋಗ್ಬೇಕಾಗಿತ್ತು. ಪಂಚಮಸಾಲಿ ಪೀಠದಲ್ಲಿ ಅಲ್ಲೋಲ ಕಲ್ಲೋಲ ಸಂಭವಿಸಿದೆ. ಕಾಶಪ್ಪನವರ್ ಜಯ ಮೃತ್ಯುಂಜಯ ಸ್ವಾಮೀಜಿ ಜಗಳದಲ್ಲಿ ಭಕ್ತರು ಬಡವರಾಗ್ತಾ ಇರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಂಗಳೂರಿನಲ್ಲಿ ಒಬ್ಬ ಖತರ್ನಾಕ್ ವ್ಯಕ್ತಿ ಸಿಕ್ಕಿ ಬಿದ್ದಿದ್ದಾನೆ. ಆತನ ಸಂಪತ್ತು, ಅರಮನೆ ನೋಡಿ ಪೊಲೀಸರೇ ದಂಗಾಗಿದ್ದಾರೆ. ಆತನ ಟ್ರ್ಯಾಕ್ ರೆಕಾರ್ಡ್ ನೋಡಿ ಉದ್ಯಮಿಗಳು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಐಷಾರಾಮಿ ಮನೆ, ಫಾರಿನ್ ಎಣ್ಣೆ, ವಿದೇಶಿ ಹೆಣ್ಣು. 10 ವರ್ಷದಲ್ಲಿ 200 ಕೋಟಿ ರು ದೋಖ. ನಯವಂಚಕ ರೋಹನ್ ಸಿಕ್ಕಿದ್ದೇ ರೋಚಕ. ಕೋಟಿ ಅಂತ ಹೇಳುತ್ತಲೇ ಜನರಿಗೆ ಪಂಗನಾಮ ಹಾಕ್ತಿದ್ದ ನಟೋರಿಯಸ್. ಅರಮನೆಯಂತ ಬಂಗಲೆಯನ್ನೇ ಬಂಡವಾಳ ಮಾಡಿಕೊಂಡಿದ್ದ ಖತರ್ನಾಕ್ ತಿಮಿಂಗಿಲದ ಐಷಾರಾಮಿ ಮನೆ ಕಂಡು ಪೊಲೀಸರು ಕೂಡ ಶಾಕ್ ಆಗಿದ್ದಾರೆ. ಆದ್ರೆ ಕಟ್ಟು ಕತೆಗಳನ್ನ ಕಟ್ಟಿ ದುಡ್ಡಿರೋ ದೊಡ್ಡ ಕುಳಗಳನ್ನೇ ಯಾಮಾರಿಸಿದ್ದ ನಯವಂಚಕ ಲಾಕ್ ಆಗಿದ್ದಾನೆ. 10 ವರ್ಷದಲ್ಲಿ ಬರೋಬ್ಬರಿ 200 ಕೋಟಿ ರು ವಂಚಿಸಿರೋ ಈ ಇಂಟೆಲಿಜೆಂಟ್ ಕ್ರಿಮಿನಲ್ ಸಿಕ್ಕಿದ್ದೇಗೆ. 10 ವರ್ಷದಿಂದ ಕಣ್ಣ ಮುಚ್ಚಲೆ ಆಟ ಆಡ್ತಿದ್ದ ಮಂಗಳೂರಿನ ಮೋಸಗಾರನ ಪ್ಲಾನ್ಗೆ ಪೊಲೀಸರು ಶಾಕ್ ಆಗಿದ್ದಾರೆ. ಕಣ್ಣಿಗೆ ಕುಕ್ಕುವಂತಹ ಬಂಗಲೆಯಲ್ಲಿರೋ ಒಂದೊಂದು ಐಟಂಗಳ ಕಿಮ್ಮತ್ತು ಕೋಟಿ ಬೆಲೆ ಬಾಳುತ್ತೆ. ಸೋಫಾ, ಕೂರೋ ಕುರ್ಚಿ, ಟೇಬಲ್ ಇದನ್ನ ನೋಡಿದವರಿಗೆ ಇಂದ್ರದೇವನ ಸ್ವರ್ಗದ ಪ್ರೈವೇಟ್ ರೂಮ್ ಹಿಂಗೆ ಇರುತ್ತೇನೋ ಅಂತ ಅನಿಸುತ್ತೆ. ಈ ಮನೆ ಮೇಲೆ ದಾಳಿ ಮಾಡಿದ್ದ ಪೊಲೀಸರು ಕೂಡ ಇದನ್ನೆಲ್ಲ ಕಂಡು ದಂಗಾಗಿ ಹೋಗಿದ್ರು. ಮನೆಯಲ್ಲಿದ್ದ ಬಾರ್ ಸೆಕ್ಷನ್ ನೋಡಿ ಪೊಲೀಸರು ಗಾಬರಿಯಾಗಿ ಬಿಟ್ಟಿದ್ರು. ಯಾಕಂದ್ರೆ ಬಾರ್ನಲ್ಲಿದ್ದ ಎಣ್ಣೆಗಳೆಲ್ಲ ಫಾರಿನ್ ಬ್ರ್ಯಾಂಡ್ಗಳೇ. ಬಾರ್ ಟೇಬಲ್ ನೋಡ್ಬಿಟ್ರೆ ಅಂತೂ ನೀವು ಬಾಯಿ ಮೇಲೆ ಬೆರಳಿಟ್ಕೋಬೇಕು. ರೋಹನ್ ಸಲ್ದಾನ ಇವನನ್ನ ದುಬೈ ರೋಹನ್ ಅಂತಲೂ ಕರೀತಾರೆ. ಇವನ ಕೆಲಸ ಏನಂದ್ರೆ ದೊಡ್ಡ ದೊಡ್ಡ ಉದ್ಯಮಿಗಳನ್ನ ಟಾರ್ಗೆಟ್ ಮಾಡೋದು. ಬನ್ನಿ ಸಾರ್ ಒಂದು ಪಾರ್ಟಿ ಮಾಡೋಣ ಅಂತ ತನ್ನ ಐಷಾರಾಮಿ ಬಂಗಲೆಗೆ ಕರೆಸಿ ಹಣೆ ಮೇಲೊಂದು ನಾಮ ಹಾಕಿ ಕಳಿಸೋದು. ಉದ್ಯಮಿಗಳಿಗೆ ಸಾಲ ಕೊಡಿಸುವ ನೆಪದಲ್ಲಿ ವಂಚಿಸುತ್ತಿದ್ದ ಈತ. ಹೀಗೆ ಈ ಆಸಾಮಿ ಬರೋಬ್ಬರಿ 200 ಕೋಟಿ ರು ವಂಚಿಸಿರೋದು ಈಗ ಬೆಳಕಿಗೆ ಬಂದಿದೆ. ಇದೀಗ ರೋಹನ್ ಪೊಲೀಸರು ಅರೆಸ್ಟ್ ಮಾಡಿ ಎತ್ತಾಕೊಂಡು ಬಂದಿದ್ದಾರೆ. ಆಂಧ್ರ ಪ್ರದೇಶ ಮೂಲದ ಉದ್ಯಮಿಗೆ ವಂಚಿಸಿ ಈಗ ರೋಹನ್ ಅರೆಸ್ಟ್ ಆಗಿದ್ದಾನೆ. ಸಿಲ್ಕ್ ಸ್ಯಾರಿ ಕಂಪನಿ ಮಾಲೀಕನಾಗಿರುವ ಆ ಉದ್ಯಮಿ ಬಿಸ್ನೆಸ್ ಡೆವಲಪ್ಮೆಂಟ್ಗಾಗಿ ಸಾಲದ ಮೊರೆ ಹೋಗಿದ್ದ. ಒಂದು ಸ್ಟ್ಯಾಂಪ್ ಪೇಪರ್ಗೆ 49,000 ಆಗುತ್ತೆ ಅಂತೇಳಿ ಒಟ್ಟು 9 ಸ್ಟ್ಯಾಂಪ್ ಪೇಪರ್ಗಳಿಗೆ 39 ಲಕ್ಷ ಪಡೆದಿದ್ದ ರೋಹನ್. ಆಮೇಲೆ 15 ದಿನದಲ್ಲಿ ಸಾಲ ಸಿಗುತ್ತೆ ಎಂದವನು ಜೂಟಾಗಿದ್ದ. ಆ ಪ್ರಕರಣ ಮಂಗಳೂರಿಗೆ ವರ್ಗಾವಣೆಯಾಗಿ ಖತರ್ನಾಕ್ ಕಿಲಾಡಿ ರೋಹನ್ನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಬಾಬಾ, ಚಾಂಗೂರು ಬಾಬಾ ಉಂಡ ಮನೆಗೆ ದ್ರೋಹ ಬಗೆಯೋ ವ್ಯಕ್ತಿ. ಸಮಾಜದಲ್ಲಿ, ದೇಶದಲ್ಲಿ ಏನೇನು ವಿನಾಶ ಮಾಡೋದಕ್ಕೆ ಸಾಧ್ಯನೋ ಅದೆಲ್ಲದಕ್ಕೂ ಕೂಡ ಕೈ ಜೋಡಿಸಿದ್ದ. ಹಾಗಾದರೆ ಆತನ ಕೃತ್ಯ ಸ್ಥಳೀಯರಿಗೆ ಗೊತ್ತಿರಲಿಲ್ವಾ? ಮಗನ ಬಗ್ಗೆ ಆತನಿಗಿದ್ದ ಕನಸು ಎಂಥದ್ದು ಗೊತ್ತಾ? ನೋಡ್ಕೊಂಬನ್ನಿ ರಿಪೋರ್ಟ್. ಒಳಗೊಂದು ಹೊರಗೊಂದು ಮುಖ ಇಟ್ಕೊಳ್ಳುವ ವ್ಯಕ್ತಿಗಳಿಗೆ ಗೋಮುಖ ವ್ಯಾಘ್ರ ಅಂತಾರೆ. ಈ ಚಂಗೂರ್ ಬಾಬಾ ಕೂಡ ಅದೇ ಲಿಸ್ಟಿಗೆ ಸೇರಿದವನು. ಈತ ಅರೆಸ್ಟ್ ಆಗ್ತಾ ಇದ್ದಂತೆ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಈ ಬಾಬಾ ಇಷ್ಟೊಂದು ಖತರ್ನಾಕ್ ಇದ್ದಾನ ಅಂತ ಜನ ಆಡಿಕೊಂಡಿದ್ರು. ಆದ್ರೆ ಇಲ್ಲಿವರೆಗೂ ಚಂಗೂರ್ ಬಾಬಾ ಬಗ್ಗೆ ಕೇಳಿದ್ದು ಏನೇನೂ ಅಲ್ಲ.
ಆತ ಲವ್ ಜಿಹಾದ್ಗಾಗಿ ಸಾವಿರ ಮುಸ್ಲಿಂ ಯುವ ಸೈನ್ಯ ಕಟ್ಟಿದ್ದು ಲವ್ ಜಿಹಾದ್ ಬ್ರಿಗೇಡ್ ನಿರ್ಮಿಸಿದ್ದು. ISI ಸಂಪರ್ಕ ಕೋಮುಗಲಭೆಯ ಸಂಚಿನ ಬಗ್ಗೆ ಕೇಳಿದ್ರೆ ಯಾರೇ ಆದ್ರೂ ಶಾಕ್ ಆಗೋದು ಪಕ್ಕ. 500 ಕೋಟಿಯ ಒಡೆಯ ಜಂಗೂರ್ ಬಾಬಾ ಮಗನನ್ನ ಶ್ರೀಮಂತರ ಪಟ್ಟಿಗೆ ಸೇರಿಸಲು ಪ್ಲಾನ್. ಜಂಗೂರ್ ಬಾಬಾ ಈತ ನಮ್ಮ ಕಲ್ಪನೆಗೂ ಮೀರಿದ ವಿನಾಶಕಾರಿ ಬಾಬಾ. ಪೊಲೀಸರು ಬಾಬಾನ ಇಡೀ ಟೀಮ್ ಅನ್ನ ಬಂಧಿಸಿ ಅತ್ಯಾಧುನಿಕ ಐಷಾರಾಮಿ ಬಂಗಲೆಗೆ ಬುಲ್ಡೋಜರ್ಗಳನ್ನ ನುಗ್ಗಿಸಿ ಚಿಂದಿ ಚಿತ್ರಾನ್ನ ಮಾಡಿಯಾಗಿದೆ. ನಿಜಕ್ಕೂ ಈ ಬಾಬಾನ ಜಾಲ ಹೇಗಿತ್ತು, ಈತನ ಸಂಚು ಎಂತದ್ದು ಅನ್ನೋದು ಒಂದೊಂದಾಗಿಯೇ ಹೊರಬರ್ತಿದೆ. ಅದನ್ನ ಕೇಳಿ ಸ್ವತಃ ATS ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಚಾಕೊಲೇಟ್ ಬಾಯ್ಗಳ ಆಯ್ಕೆ ಟ್ರೈನಿಂಗ್. ಈ ಐನಾತಿ ಬಾಬಾ ಮತಾಂತರ ಮಾಡೋದಕ್ಕೆ ಒಂದು ಬ್ರಿಗೇಡ್ ಸ್ಥಾಪನೆ ಮಾಡಿದ್ದ. ಬ್ರಾಹ್ಮಣ ಹುಡುಗಿಯಾಗಿದ್ರೆ ಲಕ್ಷ, ಕ್ಷತ್ರಿಯ ಹುಡುಗಿಯಾಗಿದ್ರೆ ಇಂತಿಷ್ಟು ಲಕ್ಷ ಅಂತ ಕೊಡಲಾಗ್ತಿತ್ತು. ಯಾರು ನೋಡೋದಕ್ಕೆ ಸುಂದರವಾಗಿ ಇರ್ತಾರೋ, ಚಾಕ್ಲೇಟ್ ಬಾಯ್ ತರ ಕಾಣಿಸ್ತಾರೋ ಅಂತ ಯುವಕರಿಗೆ ಆಫರ್ ಕೊಡ್ತಾ ಇದ್ದ ಈ ಬಾಬಾ. ಬ್ಲಾಕ್ ಮನಿ ವೈಟ್ ಮಾಡೋ ಕಲೆ ಕರಗತ. ಈ ಖತರ್ನಾಕ್ ಬಾಬಾಗೆ ತನ್ನ ಮಗ ಮೆಹಬೂಬ್ನನ್ನ ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ಸೇರುವಂತೆ ಮಾಡಬೇಕು ಅನ್ನೋ ಹಠ ಇತ್ತು. ಆ ಪ್ಲಾನ್ ಪ್ರಕಾರವೇ ವಿದೇಶದಿಂದ ಭಾರಿ ಹಣ ಸಂಗ್ರಹ ಮಾಡ್ತಿದ್ದ. ಸದ್ಯಕ್ಕೆ ಹಣದ ವ್ಯವಹಾರ ಎಲ್ಲವೂ ನಸರಿನ್ ಬಳಿ ಇತ್ತು. ಆದ್ರೆ ಸದ್ಯದಲ್ಲಿಯೇ ಅದೆಲ್ಲವನ್ನ ತನ್ನ ಮಗನಿಗೆ ಟ್ರಾನ್ಸ್ಫರ್ ಮಾಡಿಸೋ ಪ್ಲಾನ್ ಇಟ್ಕೊಂಡಿದ್ದ. ಅದು ನಸರಿನ್ಗೆ ಗೊತ್ತಾಗಿಯೇ ಬಾಬಾ ತಗಲಾಕೊಂಡಿದ್ದಾನೆ. ಜಂಗೂರ್ ಬಾಬಾ 500 ಕೋಟಿ ರು ಒಡೆಯ. ಸೈಕಲ್ ಮೇಲೆ ತಾಯ್ತಾ ಮಾಡ್ತಿದ್ದವನು ಸುಮಾರು 500 ಕೋಟಿ ರು ಒಡೆಯನಾಗಿದ್ದಾನೆ. ಲವ್ ಬ್ರಿಗೇಡ್ ಮಾಡ್ಕೊಂಡಿದ್ದಾನೆ ಅನ್ನೋದು ಸ್ಥಳೀಯರಿಗೆ ಗೊತ್ತಿರಲಿಲ್ವಾ? ಖಂಡಿತವಾಗಿಯೂ ಗೊತ್ತಿತ್ತು. ಆದ್ರೆ ಬಾಬಾನ ವಿರುದ್ಧ ದೂರು ಕೊಡೋಕೆ ಜನರು ಭಯ ಬೀಳ್ತಿದ್ರು ಅನ್ನೋದು ಈಗ ಗೊತ್ತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH